morning students, welcome to the chemistry class. So last class ಅಲ್ಲಿ electronegativity and periodic trends among the properties like atomic radius, ionization enthalpy, electron gain enthalpy, electronegativity, metallic character, non-metallic character ಇದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ವಿ. ಸೊ ಈಗ ಡಯಾಗನಲ್ ರಿಲೇಶನ್ಶಿಪ್ ಬಗ್ಗೆ ಸ್ಟಡಿ ಮಾಡೋಣ. The similarities in properties of first member of a group to second member of just next higher group due to comparable atomic radius, nearly same polarizing power of ions is known as diagonal relationship. So andre properties same, some of the properties similar ಇರುತ್ತೆ. ಯಾವುದಕ್ಕೆ? ಸೊ ಗ್ರೂಪ್ನ ಫಸ್ಟಿಗಿರೋ ಗ್ರೂಪ್ನ ಫಸ್ಟ್ ಮೆಂಬರಿಗೂ ನೆಕ್ಸ್ಟ್ ಗ್ರೂಪ್ನ ಸೆಕೆಂಡ್ ಮೆಂಬರಿಗೂ ಡಯಾಗನಲಿ ರಿಲೇಟೆಡ್ ಆಗಿರೋ ಅಂಥ ಎಲಿಮೆಂಟ್ಸಿಗೆ ಯೂಶಲಿ ಸಿಮಿಲರ್ ಪ್ರಾಪರ್ಟೀಸ್ ಇರುತ್ತೆ. ಲೈಕ್ ಸೊ ಅಲ್ಲಿ ನಿಮಗೆ ಕಂಪ್ಯಾರಬಲ್ ಅಟಾಮಿಕ್ ರೇಡಿಯಸ್ ಇರ್ಬೋದು, ನಿಯರ್ಲಿ ಸೇಮ್ ಪೊಲರೈಸಿಂಗ್ ಪವರ್ ಆಫ್ ಅಯಾನ್ಸ್ ಇರ್ಬೋದು. ಸೊ ಈ ರೀತಿ ನಿಮಗೆ ಪ್ರಾಪರ್ಟಿ ಸಿಮಿಲರ್ ಪ್ರಾಪರ್ಟೀಸ್ ಇರುತ್ತೆ. ಸೊ ಅದನ್ನೇ ಏನಂತಾರೆ ಡಯಾಗನಲ್ ರಿಲೇಶನ್ಶಿಪ್. ದ ಸಿಮಿಲಾರಿಟೀಸ್ ಇನ್ ಪ್ರಾಪರ್ಟೀಸ್. ಸೊ ಅಲ್ಲಿ ನಿಮಗೆ ಮೆನಿ ಪ್ರಾಪರ್ಟೀಸ್ ಸಿಮಿಲಾರಿಟೀಸ್ ಇರುತ್ತೆ. ಯಾವುದಕ್ಕೆ? ಬಿಟ್ವೀನ್ ಅ ಫಸ್ಟ್ ಮೆಂಬರ್ ಆಫ್ ಗ್ರೂಪ್ ಟು ಸೆಕೆಂಡ್ ಮೆಂಬರ್ ಆಫ್ ಜಸ್ಟ್ ನೆಕ್ಸ್ಟ್ ಹೈಯರ್ ಗ್ರೂಪ್. ಸೊ ಒಂದು ಗ್ರೂಪ್ನ ಫಸ್ಟ್ ಮೆಂಬರಿಗೂ ಅದ್ರ ನೆಕ್ಸ್ಟ್ ಗ್ರೂಪ್ನ ಸೆಕೆಂಡ್ ಮೆಂಬರಿಗೂ ಸೊ ಅಲ್ಲಿ ನಿಮಗೆ ಸಿಮಿಲಾರಿಟೀಸ್ ಇರುತ್ತೆ. ಯಾಕೆ ಅಂದರೆ ಡ್ಯೂ ಟು ಇಟ್ಸ್ ಕಂಪ್ಯಾರಬಲ್ ಅಟಾಮಿಕ್ ರೇಡಿಯಸ್. ಸೊ ಆಲ್ಮೋಸ್ಟ್ ಸಿಮಿಲಾರಿಟೀಸ್ ಇನ್ ಅಟಾಮಿಕ್ ರೇಡಿಯಸ್ ಆಗಿರ್ಬೋದು ಅಥವಾ ನಿಯರ್ಲಿ ಸೇಮ್ ಪೊಲರೈಸಿಂಗ್ ಪವರ್ ಆಫ್ ಅಯಾನ್ಸ್ ಆಗಿರ್ಬೋದು. ಸೊ ಅಲ್ಲಿಗೆ ಪೊಲರೈಸಿಂಗ್ ಪವರ್ ಅಂತ ಅಂದಾಗ ಸಪರೇಷನ್ ಆಫ್ ಚಾರ್ಜ್ನ ಕೆಪಾಸಿಟಿ ಅಂತ ಹೇಳ್ಬೋದು. ಸೊ ಪೊಲರೈಸಿಂಗ್ ಪವರ್ ಆಫ್ ಅಯಾನ್ಸ್. ಸೊ ಈ ರೀತಿ ನಿಮಗೆ ಪ್ರಾಪರ್ಟಿ ಸಿಮಿಲರ್ ಇರೋಂಥ ಒಂದು ರಿಲೇಶನ್ಶಿಪ್ನೇ ಡಯಾಗನಲ್ ರಿಲೇಶನ್ಶಿಪ್. ಡಯಾಗನಲಿ ರಿಲೇಟೆಡ್ ಎಲಿಮೆಂಟ್ಸಿಗೆ ಸಿಮಿಲರ್ ಪ್ರಾಪರ್ಟೀಸ್ ಇರುತ್ತೆ ಬಿಕಾಸ್ ಆಫ್ ಇಟ್ಸ್ ಸಿಮಿಲಾರಿಟೀಸ್ ಇನ್ ಅಟಾಮಿಕ್ ರೇಡಿಯಸ್, ಪೊಲರೈಸಿಂಗ್ ಪವರ್ ಆಫ್ ಅಯಾನ್ಸ್. these properties is considered as diagonal relationship ಅಂತ ಹೇಳ್ಬೋದು. ಸೊ ಈಗ ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಅಂತ ಬಂದಾಗ ಫಸ್ಟ್ ಗ್ರೂಪ್ನ ಫಸ್ಟ್ ಮೆಂಬರ್ ಲಿಥಿಯಂ, ಹೈಡ್ರೋಜನ್ ಎಕ್ಸೆಪ್ಷನಲ್ ಆಗಿ ತೊಗೊಂಡಿರೋದ್ರಿಂದ ಲಿಥಿಯಂಗೂ, ಸೆಕೆಂಡ್ ಗ್ರೂಪ್ನ ಸೆಕೆಂಡ್ ಮೆಂಬರ್ ಆಗಿರೋಂಥ ಮೆಗ್ನೀಷಿಯಂ, ಅಲ್ಲಿಗೆ ಲಿಥಿಯಂ ಈಸ್ ಡಯಾಗನಲಿ ರಿಲೇಟೆಡ್ ಟು ಮೆಗ್ನೀಷಿಯಂ ಅಂತ ಹೇಳ್ಬೋದು. ಅಲ್ಲಿಗೆ ಡಯಾಗನಲ್ ರಿಲೇಟೆಡ್ ಎಲಿಮೆಂಟ್ಸ್ ಅಂದಾಗ ಲಿಥಿಯಂ ಅಂಡ್ ಮೆಗ್ನೀಷಿಯಂ ಅಂತ ಹೇಳ್ಬೋದು. ಅದೇ ರೀತಿ ಸೆಕೆಂಡ್ ಗ್ರೂಪ್ನ ಫಸ್ಟ್ ಮೆಂಬರ್ ಬೆರಿಲಿಯಂಗೂ 13th ಗ್ರೂಪ್ನ ಸೆಕೆಂಡ್ ಎಲಿಮೆಂಟ್ ಅಲ್ಯೂಮಿನಿಯಂಗೆ. ಸೊ ಅಲ್ಲಿಗೆ ಬೆರಿಲಿಯಂ ಈಸ್ ಡಯಾಗನಲಿ ರಿಲೇಟೆಡ್ ಟು ಅಲ್ಯೂಮಿನಿಯಂ ಅಂತ ಹೇಳ್ಬೋದು. ಅದೇ ರೀತಿ ಬೋರಾನ್ 13th ಗ್ರೂಪ್ನ ಫಸ್ಟ್ ಎಲಿಮೆಂಟ್, 14th ಗ್ರೂಪ್ನ ಸೆಕೆಂಡ್ ಎಲಿಮೆಂಟ್. ಸೊ ಬೋರಾನ್ ಈಸ್ ಡಯಾಗನಲಿ ರಿಲೇಟೆಡ್ ಟು ಸಿಲಿಕಾನ್ ಅಂತ ಹೇಳ್ಬೋದು. ಅದೇ ರೀತಿ 14th ಗ್ರೂಪ್ನ ಫಸ್ಟ್ ಎಲಿಮೆಂಟ್, 15th ಗ್ರೂಪ್ನ ಸೆಕೆಂಡ್ ಎಲಿಮೆಂಟ್, ಅಲ್ಲಿ ಕಾರ್ಬನ್ ಈಸ್ ಡಯಾಗನಲಿ ರಿಲೇಟೆಡ್ ಟು ಫಾಸ್ಫರಸ್. ಸೊ ಹೀಗೆ ಡಯಾಗನಲಿ ರಿಲೇಟೆಡ್ ಎಲಿಮೆಂಟ್ಸಿಗೆ ಸಿಮಿಲರ್ ಪ್ರಾಪರ್ಟೀಸ್ ಇರುತ್ತೆ ಅಂತ ಹೇಳ್ಬೋದು. ಇದನ್ನೇ ಡಯಾಗನಲ್ ರಿಲೇಶನ್ಶಿಪ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಎಲಿಮೆಂಟ್ಸ್ ವಿತ್ ಔಟರ್ ಶೆಲ್ 1, 2, 3 ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಅಲ್ಲಿ 1 ಎಲೆಕ್ಟ್ರಾನ್, 2 ಎಲೆಕ್ಟ್ರಾನ್, 3 ಎಲೆಕ್ಟ್ರಾನ್ ಇದ್ರೆ ಅದನ್ನ ಮೆಟಲ್ಸ್ ಅಂತಾರೆ. ಅದೇ 4 ಎಲೆಕ್ಟ್ರಾನ್ಸ್ ಇದ್ರೆ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಅಲ್ಲಿ ಸೊ ಮೆಟಲಾಯ್ಡ್ಸ್ ಅಂತಾರೆ. 5, 6, 7 ಎಲೆಕ್ಟ್ರಾನ್ಸ್ ಇದ್ರೆ ನಾನ್ ಮೆಟಲ್ಸ್ ಅಂತಾರೆ. 8 ಎಲೆಕ್ಟ್ರಾನ್ಸ್ ಇದ್ರೆ ನೋಬೆಲ್ ಗ್ಯಾಸ್ ಅಂತ ಅಂತಾರೆ. ಸೊ ಪೀರಿಯಾಡಿಕಲ್ ವೈಸ್ ಮತ್ತೆ ಗ್ರೂಪ್ ವೈಸ್ ಟ್ರೆಂಡ್ಸ್ ನ ಸ್ಟಡಿ ಮಾಡಿದ್ವಿ. ಅಟಾಮಿಕ್ ರೇಡಿಯಸ್ ಡಿಕ್ರೀಸಸ್ ಅಲಾಂಗ್ ಎ ಪೀರಿಯಡ್, ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಅಯನೈಸೇಷನ್ ಎಂಥಾಲ್ಪಿ ಇನ್ಕ್ರೀಸಸ್ ಅಲಾಂಗ್ ಎ ಪೀರಿಯಡ್, decreases down the group. Metallic character decreases across a period, down the group increases. Non-metallic character increases across a period, down the group decreases. Atomic volume generally decreases across a period, increases down the group. So ಇಷ್ಟು periodic trends ನ ಸ್ಟಡಿ ಮಾಡಿದ್ವಿ. ಸೊ ಯಾವುದಕ್ಕೆ? ಫಿಸಿಕಲ್ ಪ್ರಾಪರ್ಟೀಸ್. ಈಗ ಕೆಮಿಕಲ್ ಪ್ರಾಪರ್ಟೀಸ್ ನೋಡೋದಾದ್ರೆ, so in this section we shall study the periodicity of the valence state shown by elements and anomalous properties of the second period elements. So valence ಸ್ಟೇಟ್ ಅಂತ ಅಂದಾಗ ಆಕ್ಸಿಡೇಷನ್ ಸ್ಟೇಟ್ ಅಂತಾನು ತಗೋಬಹುದು, ವೇಲೆನ್ಸಿ ಅಂತಾನು ತಗೋಬಹುದು. ಸೊ ಅಲ್ಲಿ ನಿಮಗೆ ಪಿರಿಯಾಡಿಕ್ ಟ್ರೆಂಡ್ಸ್
ಅಂತ ಬಂದಾಗ ಇಲ್ಲಿ ತನಕ ನಾವು ಫಿಸಿಕಲ್ ಪ್ರಾಪರ್ಟೀಸ್ ನ ಸ್ಟಡಿ ಮಾಡಿದ್ವಿ. ಒಂದ್ ನೆನ್ಪಿಟ್ಕೋಬೇಕು ನಾವು, ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಅಂದಾಗ ಗ್ರೂಪ್ ವೈಸ್ ನೋಡೋದಾದ್ರೆ ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ. ಯಾಕೆ ಅಂದ್ರೆ ಆ ಗ್ರೂಪ್ ವೈಸ್ ನೋಡೋದಾದ್ರೆ ನಮಗೆ ಸಿಮಿಲರ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಅಲ್ಲಿಗೆ ಕೆಮಿಕಲ್ ಪ್ರಾಪರ್ಟೀಸ್ ಡಿಪೆಂಡ್ಸ್ ಆನ್ ಔಟರ್ ಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ಬೋದು. ಸೊ ಆ ವೇಲೆನ್ಸ್ ಎಲೆಕ್ಟ್ರಾನ್ ನ ಪಿರಿಯಾಡಿಸಿಟಿ ಅಂದ್ರೆ ಟ್ರೆಂಡ್ಸ್ ಹೇಗಿದೆ ಅಂತ ಈಗ ನೋಡ್ತೀವಿ. ದೆನ್ ಅನಾಮಲಸ್ ಪ್ರಾಪರ್ಟೀಸ್ ಆಫ್ ದ ಸೆಕೆಂಡ್ ಪೀರಿಯಡ್, ಈಗ ಹೇಳಿದ್ನಲ್ಲ ಡಯಾಗ್ನಲ್ ರಿಲೇಶನ್ಶಿಪ್ ನ ಇದರಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ ಫ್ರಮ್ ಲಿಥಿಯಂ ಟು ಫ್ಲೋರಿನ್. So the first one is the periodicity of valence or oxidation state. The valence is the most characteristic property of the elements and can be understood in terms of their electronic configuration. So already electronic configuration andre enu anta helidini, the arrangement of available electrons according to increasing orbital energy ne electronic configuration ಅಂತ ಅಂತೀವಿ. ಆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಲ್ಲಿ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಏನ್ ಎಲೆಕ್ಟ್ರಾನ್ಸ್ ಬರುತ್ತೆ ಅದನ್ನ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತ ಅಂತೀವಿ. ಇನ್ನರ್ ಆರ್ಬಿಟಲ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಫಿಲ್ ಆಗಿರೋ ಶೆಲ್ ಎಲೆಕ್ಟ್ರಾನ್ಸ್ ನ ಕೋರ್ ಎಲೆಕ್ಟ್ರಾನ್ಸ್ ಅಂತ ಅಂತೀವಿ. ಸೊ ಆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಮೇಲೆ ಆ ಕೆಮಿಕಲ್ ಪ್ರಾಪರ್ಟಿ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಮೇಲೆ ಕಂಬೈನಿಂಗ್ ಕೆಪಾಸಿಟಿ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಅದನ್ನೇ ವೇಲೆನ್ಸಿ ಅಂತಾನು ಅಂತಾರೆ. ಸಮ್ಟೈಮ್ಸ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಆಕ್ಸಿಡೇಷನ್ ಸ್ಟೇಟ್ ಅಂತಾನು ಹೇಳ್ಬೋದು. The valence of representative elements ಅಂದ್ರೆ ಸೆಸ್ ಬ್ಲಾಕ್ ಎಲಿಮೆಂಟ್ಸ್ ಯೂಶಲಿ ಹೇಳ್ತೀವಿ. ಸೊ ಅಲ್ಲಿ ನಿಮಗೆ ಮೇನ್ ಗ್ರೂಪ್ ಎಲಿಮೆಂಟ್ಸ್ ಅಂತಂದಾಗ ಎಸ್ ಅಂಡ್ ಪಿ ಬ್ಲಾಕ್ ಎಲಿಮೆಂಟ್ಸ್ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ. ದ ವೇಲೆನ್ಸ್ ಆಫ್ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಈಸ್ ಯೂಶಲಿ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ಔಟರ್ ಮೋಸ್ಟ್ ಆರ್ಬಿಟಲ್ಸ್ ಆರ್ ಈಕ್ವಲ್ ಟು 8 ಮೈನಸ್ ದ ನಂಬರ್ ಆಫ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್. ಯೂಶಲಿ ನಾವು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಫಾರ್ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಹೇಳಬೇಕು ಅಂದ್ರೆ ಫಸ್ಟ್ ಗ್ರೂಪೇ ತಗೊಳ್ಳಿ. ಫಸ್ಟ್ ಗ್ರೂಪ್ ಅಲ್ಲಿ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? 1 ಎಲೆಕ್ಟ್ರಾನ್ ಇದೆ. ಸೊ ಹಾಗಾಗಿ ಅಲ್ಲಿ ಏನಂತ ಹೇಳ್ತಾರೆ, ಔಟರ್ ಮೋಸ್ಟ್ ಆರ್ಬಿಟಲ್ ಅಲ್ಲಿ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ ಅಷ್ಟೇ ನಿಮಗೆ ವೇಲೆನ್ಸಿ ಅಥವಾ ಆಕ್ಸಿಡೇಷನ್ ಸ್ಟೇಟ್ ನ ಹೇಳ್ಬೋದು. ಅಥವಾ ಇನ್ನೂ ಒಂದು ಹೇಳೋದಾದ್ರೆ ನಿಮಗೆ ಫಾರ್ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್, ಸೊ ವೇಲೆನ್ಸ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೋ ಅದನ್ನ 8 ಇಂದ ಸಬ್ಸ್ಟ್ರಾಕ್ಟ್ ಮಾಡಿ. 8 ಮೈನಸ್ ಔಟರ್ ಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಮಾಡಿದಾಗ ಎಷ್ಟು ಬರುತ್ತೋ ಅದು ಸಹ ನಿಮಗೆ ವೇಲೆನ್ಸಿ ಆರ್ ಆಕ್ಸಿಡೇಷನ್ ಸ್ಟೇಟ್ ಆಗಿರ್ಬೋದು. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ವೇಲೆನ್ಸ್ ಆಫ್ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಈಸ್ ಯೂಶಲಿ ಈಕ್ವಲ್ ಟು ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದ ಔಟರ್ ಮೋಸ್ಟ್ ಆರ್ಬಿಟಲ್ಸ್ ಆರ್ equal to 8 minus the number of outermost electrons. outermost valence electrons ನ 8 ಅಲ್ಲಿ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೋ ಅದು ವೇಲೆನ್ಸಿ ಆಗುತ್ತೆ. ಅಥವಾ outermost orbital ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೋ ಅಷ್ಟು ವೇಲೆನ್ಸಿ ಅಥವಾ ಆಕ್ಸಿಡೇಷನ್ ಸ್ಟೇಟ್ ಆಗುತ್ತೆ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತಾ ನೋಡಿ. The term oxidation state is frequently used for valence. ಈಗಲ್ಲ ನಿಮಗೆ ವೇಲೆನ್ಸಿ ಅಂದ್ರೂ ಸೊ ಒಂದೇ, ಆಕ್ಸಿಡೇಷನ್ ಸ್ಟೇಟ್ ಅಂದ್ರೂ ಒಂದೇ ಅಂತ ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡ್ತಾ ಹೋಗ್ತಾರೆ. ಒಂದು ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ, OF2 and Na2O ಕೊಟ್ಟಿದ್ದಾರೆ. 2 ಕಾಂಪೌಂಡ್ಸ್ ಕೊಟ್ಟಿದ್ದಾರೆ. ಸೊ ಒಂದು OF2 ಅನ್ನೋ ಕಾಂಪೌಂಡ್ಸ್, ಇನ್ನೊಂದು Na2O ಅನ್ನೋ ಒಂದು ಕಾಂಪೌಂಡ್ಸ್. ಎರಡರಲ್ಲೂ ಏನ್ ಕಾಮನ್ ಇದೆ? ಆಕ್ಸಿಜನ್ ಇದೆ. ಆಕ್ಸಿಜನ್ ಕಂಟೈನಿಂಗ್ ಕಾಂಪೌಂಡ್ಸ್ ಇದು. ಸೊ ಇದರಲ್ಲಿ ನಾವು ಎಲೆಕ್ಟ್ರೋನೆಗೆಟಿವಿಟಿ ವೈಸ್ ನೋಡೋದಾದ್ರೆ 3 ಎಲಿಮೆಂಟ್ಸ್ ಇದೆ. ಒಂದು ಫ್ಲೋರಿನ್, ಒಂದು ಆಕ್ಸಿಜನ್, ಇನ್ನೊಂದು ಸೋಡಿಯಂ. 3 ಎಲಿಮೆಂಟ್ಸ್ ಇದೆ. ಈ 3 ಎಲಿಮೆಂಟ್ಸ್ ನ ಅಕಾರ್ಡಿಂಗ್ ಟು ಎಲೆಕ್ಟ್ರೋನೆಗೆಟಿವಿಟಿ ವೈಸ್ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿ ಅಂತ ಅಂದಾಗ, ಸೊ ಫಸ್ಟ್ ಫ್ಲೋರಿನ್ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಇದೆ. ಸೊ ಫ್ಲೋರಿನ್ ಇಸ್ ದ ಮೋಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ, ಸೊ ನೆಗೆಟಿವ್ ಎಲಿಮೆಂಟ್ ಅಂತ ಹೇಳ್ಬೋದು ಅಮಂಗ್ ದೀಸ್ 3 ಎಲಿಮೆಂಟ್ಸ್. ಸೊ ಹಾಗಾಗಿ ಫ್ಲೋರಿನ್ ಫಸ್ಟ್ ಬಂದ್ರೆ, ಅದ್ರ ನೆಕ್ಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಇರೋಂಥದ್ದು ಹೈಯೆಸ್ಟ್ ಇರೋದು ಆಕ್ಸಿಜನ್. ಆಕ್ಸಿಜನ್ ನೆಕ್ಸ್ಟ್ ಬರುತ್ತೆ ಸೋಡಿಯಂ. ಸೊ ಹಾಗಾಗಿ ಸೋಡಿಯಂ ಇಸ್ ದ ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಅಂಡ್ ಫ್ಲೋರಿನ್ ಇಸ್ ದ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ 2 ಕಾಂಪೌಂಡ್ ಅಲ್ಲಿ ಈಗ ಫಸ್ಟ್ OF2 ತಗೊಂತೀನಿ. ಸೊ ಅಲ್ಲಿಗೆ ಆಕ್ಸಿಜನ್ ಶೇರ್ ಇಟ್ಸ್ ಎಲೆಕ್ಟ್ರಾನ್ಸ್ ವಿತ್ 2 ಫ್ಲೋರಿನ್ ಆಟಮ್ಸ್ ಅಂತ ಹೇಳ್ಬೋದು ಇಲ್ಲಿ. ಇನ್ನು ಫ್ಲೋರಿನ್ ಔಟರ್ ಮೋಸ್ಟ್ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡೋದಾದ್ರೆ
2s2 2p5. ಇನ್ನು ಒಂದು ಎಲೆಕ್ಟ್ರಾನ್ ಸಿಕ್ಕಿದ್ರೆ ಸಾಕು 2s2 2p6 ಆಗತ್ತೆ. ಹಾಗಾಗಿ ಒಂದು ಎಲೆಕ್ಟ್ರಾನ್ ಗೇನಿಂಗ್ ಕೆಪಾಸಿಟಿ ಇದೆ ಅಂತ ಹೇಳ್ಬೋದು. ಇನ್ನು ಆಕ್ಸಿಜನ್ ಔಟರ್ ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡೋದಾದ್ರೆ, ಸೊ ಆಕ್ಸಿಜನ್ ಇಂದ ಏನಿದೆ ನಿಮಗೆ 2s2 2p4 ಇನ್ನು 2 ಎಲೆಕ್ಟ್ರಾನ್ ಗೇನ್ ಆದ್ರೆ ಅದಕ್ಕೆ ಔಟರ್ ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಗುತ್ತೆ. ಸೊ ಹಾಗಾಗಿ ಇದೇನ್ ಮಾಡುತ್ತೆ ಅಲ್ಲಿ ನಿಮಗೆ, ಸೊ 2 ಎಲೆಕ್ಟ್ರಾನ್ ಸೊ ಲಾಸ್ ಆದ್ರೂ ಆಗಿರ್ಬೋದು ಅಥವಾ 2 ಎಲೆಕ್ಟ್ರಾನ್ ಗೇನ್ ಆದ್ರೂ ಆಗಿರ್ಬೋದು. ಇನ್ನು ಓವರ್ ಆಲ್ ನಿಮಗೆ ಇಲ್ಲಿ 4 ಎಲೆಕ್ಟ್ರಾನ್ ಲಾಸ್ ಆಯ್ತು ಅಂತ ಅಂದಾಗ 2s2 ಕಾನ್ಫಿಗರೇಷನ್ ಸಿಗುತ್ತೆ. ಅಕಸ್ಮಾತ್ 2 ಎಲೆಕ್ಟ್ರಾನ್ ಗೇನ್ ಆದ್ರೆ ಅಲ್ಲಿ ನಿಮಗೆ 2s2 2p6 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಫಸ್ಟ್ ಎಕ್ಸಾಂಪಲ್ OF2 ಅಲ್ಲಿ ಏನಾಗುತ್ತೆ, ಸೊ ಫ್ಲೋರಿನ್ ಒಂದು ಫ್ಲೋರಿನ್ ಇಂದ ಒಂದು ಎಲೆಕ್ಟ್ರಾನ್, ಅಲ್ಲಿಗೆ 2 ಫ್ಲೋರಿನ್ ಇಂದ 2 ಎಲೆಕ್ಟ್ರಾನ್ ಶೇರ್ ಆಗುತ್ತೆ ವಿತ್ 1 ಆಕ್ಸಿಜನ್ ಆಟಮ್. 1 ಆಕ್ಸಿಜನ್ಗೆ 2 ಫ್ಲೋರಿನ್, ಒಂದು ಫ್ಲೋರಿನ್ ಇಂದ 1 ಎಲೆಕ್ಟ್ರಾನ್ ಅಂದ್ರೆ 2 ಫ್ಲೋರಿನ್ ಇಂದ 2 ಎಲೆಕ್ಟ್ರಾನ್ ವಿತ್ ಆಕ್ಸಿಜನ್ ಶೇರ್ ಆಗ್ತಾ ಇದೆ. ಅಲ್ಲಿಗೆ ಆಕ್ಸಿಜನ್ಗೆ 2 ಎಲೆಕ್ಟ್ರಾನ್ ಶೇರ್ ಆದಂಗ ಆಯ್ತು. ಅದೇ ರೀತಿ ಆಕ್ಸಿಜನ್ ಇಲ್ಲಿ 2 ಎಲೆಕ್ಟ್ರಾನ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಆಗಿ ಇಲ್ಲಿ ಕೋವೆಲೆಂಟ್ ಬಾಂಡಿಂಗ್ ಫಾರ್ಮೇಶನ್ ಆಗ್ತದೆ. ಹಾಗಾಗಿ ಒಂದು ಆಕ್ಸಿಜನ್ 2 ಫ್ಲೋರಿನ್ ಜೊತೆ 2 ಎಲೆಕ್ಟ್ರಾನ್ ಇಲ್ಲಿ ಶೇರ್ ಮಾಡ್ತದೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಹೈಯೆಸ್ಟ್ ಇವೆರಡರಲ್ಲಿ ನಾವು ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ವೈಸ್ ಹೇಳೋದಾದ್ರೆ ಬಿಟ್ವೀನ್ ಆಕ್ಸಿಜನ್ ಅಂಡ್ ಫ್ಲೋರಿನ್ ಇಸ್ ದ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್, ಆಕ್ಸಿಜನ್ ಇಸ್ ದ ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ವೆನ್ ಕಂಪೇರ್ಡ್ ಟು ಫ್ಲೋರಿನ್. ಹಾಗಾಗಿ ಫ್ಲೋರಿನ್ಗೆ -1 ಚಾರ್ಜ್ ಹೇಳ್ತೀವಿ ಇಲ್ಲಿ, ಅದೇ ಆಕ್ಸಿಜನ್ಗೆ +2 ಚಾರ್ಜ್ ಹೇಳ್ತೀವಿ. ಇಲ್ಲಿ 2 ಎಲೆಕ್ಟ್ರಾನ್ ಇದು ಲಾಸ್ ಮಾಡ್ಕೊಂತ ಇದೆ. ಸೊ ಹಾಗಾಗಿ +2 ಚಾರ್ಜ್ ಆಕ್ಸಿಜನ್ಗೆ ಹೇಳಿದ್ರೆ ಫ್ಲೋರಿನ್ಗೆ -1 ಚಾರ್ಜ್ ಹೇಳ್ತಾ ಇದೀವಿ. ಒಂದು ಆಕ್ಸಿಜನ್ 2 ಫ್ಲೋರಿನ್ ಜೊತೆ ಇಲ್ಲಿ ಕಂಬೈಂಡ್ ಆಗಿದೆ. ಸೊ ಒಂದು ಫ್ಲೋರಿನ್ 1 ಎಲೆಕ್ಟ್ರಾನ್ ಅಂದ್ರೆ 2 ಫ್ಲೋರಿನ್ ಇಂದ 2 ಎಲೆಕ್ಟ್ರಾನ್ ಆಕ್ಸಿಜನ್ ಜೊತೆ ಶೇರ್ ಆದ್ರೆ ಒಂದು ಆಕ್ಸಿಜನ್ 2 ಎಲೆಕ್ಟ್ರಾನ್ ನ ಫ್ಲೋರಿನ್ ಜೊತೆ 2 ಫ್ಲೋರಿನ್ ಜೊತೆ ಶೇರ್ ಆಗ್ತಾ ಇದೆ. ಸೊ ಶೇರಿಂಗ್ ಆಫ್ ಎಲೆಕ್ಟ್ರಾನ್ ಆಗ್ತದೆ. ಬಟ್ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ವೈಸ್ ಹೇಳೋದಾದ್ರೆ ಫ್ಲೋರಿನ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಗಿರೋದ್ರಿಂದ ಫ್ಲೋರಿನ್ಗೆ -1 ಚಾರ್ಜ್ ಬಂದ್ರೆ ಸೊ ಲೀಸ್ಟ್ ನೆಗೆಟಿವ್ ಆಗಿರೋ ಅಂತ ಆಕ್ಸಿಜನ್ಗೆ +2 ಚಾರ್ಜ್ ಬರುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಎಕ್ಸಾಂಪಲ್ ತಗೊಳೋದಾದ್ರೆ ಸೊ Na2O ಆಕ್ಸೈಡ್ ಆಫ್ ಸೋಡಿಯಂ ತಗೊಳೋದಾದ್ರೆ, ಸೊ ನಾನು ಹೇಳಿದ್ನಲ್ಲ ಇಲ್ಲಿ ಒಂದು ಆಕ್ಸಿಜನ್ 2 ಸೋಡಿಯಂ ಜೊತೆ ಇಲ್ಲಿ ನಿಮಗೆ ಶೇರಿಂಗ್ ಆಫ್ ಎಲೆಕ್ಟ್ರಾನ್ ಆಗ್ತದೆ. ಸೊ ಒಂದು ಸೋಡಿಯಂ 1 ಎಲೆಕ್ಟ್ರಾನ್ ನ ಸೊ ಅಲ್ಲಿಗೆ ಒಂದು ಆಕ್ಸಿಜನ್ ಕೊಡುತ್ತೆ ಅಂದ್ರೆ 2 ಸೋಡಿಯಂ 2 ಎಲೆಕ್ಟ್ರಾನ್ ನ ಆಕ್ಸಿಜನ್ ಜೊತೆ ಶೇರ್ ಮಾಡ್ತದೆ. ಒಂದು ಆಕ್ಸಿಜನ್ 2 ಎಲೆಕ್ಟ್ರಾನ್ ನ ಸೊ 2 ಸೋಡಿಯಂ ಜೊತೆ ಅಲ್ಲಿ ನಿಮಗೆ ಶೇರ್ ಆಗ್ತಾ ಇದೆ. ಅಲ್ಲಿಗೆ ಬಿಟ್ವೀನ್ ಸೋಡಿಯಂ ಅಂಡ್ ಆಕ್ಸಿಜನ್ ವಿಚ್ ಇಸ್ ದ ಮೋಸ್ಟ್ ಎಲೆಕ್ಟ್ರೋನೆಗೆಟಿವ್ ಅಂತ ಅಂದಾಗ ಆಕ್ಸಿಜನ್. ಸೊ ಆಕ್ಸಿಜನ್ ಆಗಿರೋದ್ರಿಂದ ಶೇರ್ ಪೇರ್ ಆಫ್ ಎಲೆಕ್ಟ್ರಾನ್ ಆಕ್ಸಿಜನ್ ಕಡೆ ಮೂವ್ ಆಗೋದ್ರಿಂದ ಆಕ್ಸಿಜನ್ಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ಶೇರ್ ಪೇರ್ ಆಫ್ ಎಲೆಕ್ಟ್ರಾನ್ ಸೋಡಿಯಂ ಬಿಟ್ಕೊಡ್ತಾ ಇರೋದ್ರಿಂದ ಲಾಸ್ ಮಾಡ್ಕೊಳ್ತಾ ಇರೋದ್ರಿಂದ ಸೋಡಿಯಂಗೆ ಪ್ಲಸ್ ಚಾರ್ಜ್ ಬರುತ್ತೆ. ಅದೇ ಫಸ್ಟ್ ಎಕ್ಸಾಂಪಲ್ ಅಲ್ಲಿ ಫ್ಲೋರಿನ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಗಿರೋದ್ರಿಂದ ಸೊ ಶೇರ್ ಪೇರ್ ಆಫ್ ಎಲೆಕ್ಟ್ರಾನ್ ನ ಫ್ಲೋರಿನ್ ಅಟ್ರಾಕ್ಟ್ ಮಾಡ್ತಾ ಇದ್ರಿಂದ ಫ್ಲೋರಿನ್ಗೆ -1 ಚಾರ್ಜ್ ಬರುತ್ತೆ. ಆಕ್ಸಿಜನ್ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂತಾ ಇದ್ರಿಂದ ಆಕ್ಸಿಜನ್ಗೆ +2 ಚಾರ್ಜ್ ಬರುತ್ತೆ. ಅದೇ ರೀತಿ ಇಲ್ಲೂ ಆಗಿರೋದು ಸೋಡಿಯಂಗೆ, ಸೊ ಹಾಗಾಗಿ +1 ಚಾರ್ಜ್, ಒಂದು ಸೋಡಿಯಂಗೆ +1 ಚಾರ್ಜ್, ಅಲ್ಲಿ 2 ಸೋಡಿಯಂ ಇಂದ +2 ಆಯ್ತು. ಒಂದು ಆಕ್ಸಿಜನ್ಗೆ -2, ಅಲ್ಲಿ +2 -2 ಕ್ಯಾನ್ಸಲ್ ಆಗಿ ನ್ಯೂಟ್ರಲ್ ಕಾಂಪೌಂಡ್ ಫಾರ್ಮೇಶನ್ ಆಗಿದೆ. ಸೊ ಈ ರೀತಿ ಅಲ್ಲಿ ನಿಮಗೆ ಎರಡೂ ಎಲಿಮೆಂಟ್ ಜೊತೆ ಕಂಬೈಂಡ್ ಆಗಿರೋದು ಆಕ್ಸಿಜನ್. ಬಟ್ ಫಸ್ಟ್ ಕೇಸಲ್ಲಿ ಆಕ್ಸಿಜನ್ಗೆ +2 ಚಾರ್ಜ್ ಬಂತು. ಬಟ್ ಸೆಕೆಂಡ್ ಕೇಸಲ್ಲಿ ನಿಮಗೆ ಆಕ್ಸಿಜನ್ಗೆ -2 ಚಾರ್ಜ್ ಬಂತು. ಇದರಿಂದ ಏನ್ ಗೊತ್ತಾಗುತ್ತೆ, ಎಲೆಕ್ಟ್ರಾನ್ ನೆಗೆಟಿವಿಟಿ ಅಥವಾ ಏನು ಎಲೆಕ್ಟ್ರಾನ್ ನ ಲಾಸ್ ಮಾಡ್ಕೊಳ್ತಾ ಇದೆಯಾ ಎಲೆಕ್ಟ್ರಾನ್ ಗೇನ್ ಮಾಡ್ತಾ ಇದೆಯಾ ಅನ್ನೋ ಪ್ರಾಪರ್ಟಿ ನಾವು ಹೇಗೆ ಹೇಳ್ತೀವಿ ಅಂದ್ರೆ ಆ ಎಲಿಮೆಂಟು ಯಾವ ಎಲಿಮೆಂಟ್ ಜೊತೆ ಕಂಬೈಂಡ್ ಆಗ್ತದೆ. ಸೊ ಅಲ್ಲಿಗೆ ಒಂದು ಎಲಿಮೆಂಟು ಇನ್ನೊಂದು ಎಲಿಮೆಂಟ್ ಜೊತೆ ಕಂಬೈಂಡ್ ಆಗ್ತದೆ ಅಂತ ಅಂದಾಗ ಆ ಕಂಬೈಂಡ್ ಆಗ್ತಾರಂತ ಎಲಿಮೆಂಟ್ ಮೋರ್ ಎಲೆಕ್ಟ್ರಾನ್ ನೆಗೆಟಿವ್ ಆಗಿದ್ರೆ ಈ ಎಲಿಮೆಂಟಿಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಕಂಬೈಂಡ್ ಆಗ್ತಾರಂತ ಎಲಿಮೆಂಟು ಲೆಸ್ ಎಲೆಕ್ಟ್ರೋನೆಗೆಟಿವ್ ಆಗಿದ್ರೆ ಈ ಎಲಿಮೆಂಟಿಗೆ ನೆಗೆಟಿವ್ ಚಾರ್ಜ್ ಬರುತ್ತೆ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಆಕ್ಸಿಡೇಷನ್ ಸ್ಟೇಟ್ ಐದ ಪಾಸಿಟಿವ್ ಅಥವಾ ನೆಗೆಟಿವ್ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಕಂಬೈನಿಂಗ್ ಎಲಿಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒಂದು ಪ್ರಾಬ್ಲಮ್ ಇದೆ ನೋಡಿ, ಯೂಸಿಂಗ್ ದ ಪಿರಿಯಾಡಿಕ್ ಟೇಬಲ್
predict the formulas of compounds which might be formed by the following pairs of elements. ಸೊ ಇಲ್ಲಿ 2 pairs of elements ಕೊಟ್ಟಿದ್ದಾರೆ. ಈ pair of element ಯಾವ ರೀತಿ ಕಾಂಪೌಂಡ್ ನ ಫಾರ್ಮೇಷನ್ ಮಾಡುತ್ತೆ, ಕಾಂಪೌಂಡ್ ನ ಫಾರ್ಮುಲಾ ಏನು ಅಂತ ಕೇಳಿದ್ದಾರೆ. ಒಂದು ಸಿಲಿಕಾನ್, ಇನ್ನೊಂದು ಬ್ರೋಮಿನ್. ಸಿಲಿಕಾನ್ ಬ್ರೋಮಿನ್ ಜೊತೆ ಕಂಬೈಂಡ್ ಆಗ್ತದೆ. ಬಿಟ್ವೀನ್ ಸಿಲಿಕಾನ್ ಅಂಡ್ ಬ್ರೋಮಿನ್ ವಿಚ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್, ಬ್ರೋಮಿನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಬ್ರೋಮಿನ್, ಅದರಲ್ಲೂ ಹ್ಯಾಲೋಜನ್ಸ್ ಗೆ ಯೂಶಲಿ ನೋಡಿ -1 ಇರುತ್ತೆ ಆಕ್ಸಿಡೇಷನ್ ಸ್ಟೇಟ್, ಹಾಗಾಗಿ ಬ್ರೋಮಿನ್ -1 ಅಂತ ಹೇಳ್ಬೋದು. ಸಿಲಿಕಾನ್ ಅಂತ ಬಂದಾಗ ಸಿಲಿಕಾನ್ 14th ಗ್ರೂಪ್ ಎಲಿಮೆಂಟ್ಸ್, ಹಾಗಾಗಿ ನಿಮಗೆ ಬ್ರೋಮಿನ್ ಕಂಪೇರ್ ಮಾಡಿದ್ರೆ ಸಿಲಿಕಾನ್ ಲೆಸ್ ಎಲೆಕ್ಟ್ರೋನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ಪಾಸಿಟಿವ್ ಚಾರ್ಜ್ ಬರುತ್ತೆ. ಅದರಲ್ಲೂ 14th ಗ್ರೂಪ್ ಆಗಿರೋದ್ರಿಂದ ವೇಲೆನ್ಸ್ ಎಲೆಕ್ಟ್ರಾನ್ 4 ಇರೋದ್ರಿಂದ 4 ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳತ್ತೆ. ಸೊ ಹಾಗಾಗಿ ಒಂದು ಸಿಲಿಕಾನ್ 4 ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳತ್ತೆ, ಒಂದು ಬ್ರೋಮಿನ್ 1 ಎಲೆಕ್ಟ್ರಾನ್ ಗೇನ್ ಮಾಡುತ್ತೆ. ಲಾಸ್ ಗೇನ್ ಎರಡು ಈಕ್ವಲ್ ಆಗಬೇಕು ಅಂದ್ರೆ ಒಂದು ಸಿಲಿಕಾನ್ 4 ಬ್ರೋಮಿನ್ ಜೊತೆ, ಸೊ ಅಲ್ಲಿ ನಿಮಗೆ ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ SiBr4 is the formula for the compound formed by combining silicon and bromine. So silicon is group 14 element with a valence of 4. Bromine belongs to the halogen family with a valence of 1. Hence the formula of the compound formed would be SiBr4. ಅದೇ ರೀತಿ ಅಲ್ಯೂಮಿನಿಯಂ ಅಂಡ್ ಸಲ್ಫರ್ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಅಲ್ಯೂಮಿನಿಯಂ belongs to the group 13 with a valence of 3. Sulfur belongs to the 16th group with the elements with a valence of 2. ಸೊ ಅಲ್ಲಿಗೆ ಸಲ್ಫರ್ಗೆ 2 ವೇಲೆನ್ಸಿ ಇದೆ, ಅಲ್ಲಿಗೆ ಅಲ್ಯೂಮಿನಿಯಂಗೆ 3 ವೇಲೆನ್ಸಿ ಇದೆ. ಬಿಟ್ವೀನ್ ಅಲ್ಯೂಮಿನಿಯಂ ಅಂಡ್ ಸಲ್ಫರ್ ವಿಚ್ ಇಸ್ ದ ಮೋರ್ ಎಲೆಕ್ಟ್ರೋನೆಗೆಟಿವ್ ಅಂತ ಅಂದಾಗ ಸಲ್ಫರ್. ಸೊ ಅಲ್ಲಿಗೆ ಸಲ್ಫರಿಗೆ ನಿಮಗೆ ಮೋರ್ ಎಲೆಕ್ಟ್ರೋನೆಗೆಟಿವ್ ಅಂತ ಅಂದಾಗ ಮೈನಸ್ ಚಾರ್ಜ್ ಬರುತ್ತೆ. ಒಂದು ಸಲ್ಫರ್ಗೆ -2 ಚಾರ್ಜ್, ಅಲ್ಲಿ ಒಂದು ಅಲ್ಯೂಮಿನಿಯಂಗೆ +3. ಸೊ ಚಾರ್ಜಸ್ ಸೇಮ್ ಆಗಲ್ಲ. 2 ಅಲ್ಯೂಮಿನಿಯಂ 2 ಸಲ್ಫರ್ ಹಾಕಿದ್ರೆ ಸೊ -4 -6, ಸೊ ಅಲ್ಲಿಗೆ ಬ್ಯಾಲೆನ್ಸ್ ಆಗಲ್ಲ. ಹಾಗಾಗಿ 2 ಅಲ್ಯೂಮಿನಿಯಂ 3 ಸಲ್ಫರ್ ಹಾಕಿದ್ರೆ ಇಲ್ಲಿ -6, ಈ ಕಡೆ +6, ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ಫಾರ್ಮುಲಾ ಏನು, Al2S6. ಒಂದು ಅಲ್ಯೂಮಿನಿಯಂಗೆ +3 ಚಾರ್ಜ್, ಅಲ್ಲಿಗೆ 3 2s 6 +6 ಆಯ್ತು ಅಲ್ಯೂಮಿನಿಯಂಗೆ. ಒಂದು ಸಲ್ಫರ್ಗೆ -2 ಚಾರ್ಜ್, ಅಲ್ಲಿ 2 3s 6, ಅಲ್ಲಿ ಸಲ್ಫರ್ಗೆ -6 +6 -6 ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ಫಾರ್ಮುಲಾ ಏನಾಯ್ತು, Al2S3 is the compound formed by combining aluminum and sulfur ಅಂತ ಹೇಳ್ಬೋದು. ಸೊ ಈ ಚಾರ್ಟ್ ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ ನೋಡಿ, ಗ್ರೂಪ್ ಕೊಟ್ಟಿದ್ದಾರೆ 1 ಇಂದ 18th ತನಕ ಗ್ರೂಪ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಇನ್ನ ಕೊಟ್ಟಿಲ್ಲ, ಜಸ್ಟ್ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ. ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, ಔಟ್ ಆಫ್ ಮೋಸ್ಟ್ ವೇಲೆನ್ಸ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಶೆಲ್ ಅಲ್ಲಿ ಅಂತ ಇದೆ, ಮತ್ತೆ ಅದ್ರ ವೇಲೆನ್ಸಿ ಎಷ್ಟು ಅನ್ನೋದು ಕೊಟ್ಟಿದ್ದಾರೆ. ಸೊ ಫಸ್ಟ್ ಗ್ರೂಪಿಗೆ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ 1 ಇರುತ್ತೆ, ವೇಲೆನ್ಸಿನು 1. ಸೆಕೆಂಡ್ ಗ್ರೂಪ್ ಅಲ್ಲಿ 2 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ, ವೇಲೆನ್ಸಿನು 2. 13th ಗ್ರೂಪ್ ಅಲ್ಲಿ 13 ಮೈನಸ್, ಸೊ ಅಲ್ಲಿ 10 ಅಂತ ಮಾಡಿದಾಗ 3 ಆಯ್ತು ಅಲ್ಲಿ ನಿಮಗೆ. ಸೊ ಅಲ್ಲಿಗೆ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ 3, ವೇಲೆನ್ಸಿನು 3. ಅದೇ ರೀತಿ ಗ್ರೂಪ್ 14 ನಲ್ಲಿ ನಿಮಗೆ ಸೊ ವೇಲೆನ್ಸ್ ಎಲೆಕ್ಟ್ರಾನ್ಸ್ 4, ಅದೇ ರೀತಿ ವೇಲೆನ್ಸಿನು 4. ಗ್ರೂಪ್ 15 ಗೆ ವೇಲೆನ್ಸ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ 5 ಇರುತ್ತೆ. ಸೊ ಐದರ್ ವೇಲೆನ್ಸಿ 3 ಇರ್ಬೋದು ಅಥವಾ 5 ಇರ್ಬೋದು. ಇನ್ನು 16th ಗ್ರೂಪ್ ಬಂದಾಗ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ 6 ಇರುತ್ತೆ. ಸೊ ಅಲ್ಲಿಗೆ 2 ಆದ್ರೂ ಆಗ್ಬೋದು, 6 ಆದ್ರೂ ಆಗ್ಬೋದು. ಸಲ್ಫರ್ಗೆ 2 ಬರ್ಬೋದು, 6 ಬರ್ಬೋದು. ಇನ್ನು 17th ಗ್ರೂಪ್ ಎಲಿಮೆಂಟ್ಸ್ ಅಂತ ಅಂದಾಗ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ 7 ಇರುತ್ತೆ. ಸೊ ಅಲ್ಲಿ ನಿಮಗೆ 1 ಎಲೆಕ್ಟ್ರಾನ್ ಗೈನ್ ಆಗೋದ್ರಿಂದ 1 -1 ಅಂತ ಬರ್ಬೋದು, ಅಥವಾ 7 ಎಲೆಕ್ಟ್ರಾನ್ ಲಾಸ್ ಆಗಿ 7 ಅಂತಾನು ಬರ್ಬೋದು. ಸೊ ಹಾಗಾಗಿ ವೇಲೆನ್ಸಿ ಐದರ್ 1 ಅಥವಾ 7. ಇನ್ನು 18th ಗ್ರೂಪ್ ಅಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ 8. ಆ ಇರೋಂಥ 8 ಎಲೆಕ್ಟ್ರಾನ್ಸ್ ಕಳ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ, ಹಾಗಾಗಿ ವೇಲೆನ್ಸ್ 8 ಆಗ್ಬೋದು, ಅಥವಾ 1 ಎಲೆಕ್ಟ್ರಾನ್ಸ್ ಗೇನ್ ಆಗಿಲ್ಲಂಗೆ ಸೊ 0 ಚಾರ್ಜ್ ಆಗಿರ್ಬೋದು. ಸೊ ಇದು ವೇಲೆನ್ಸಿ ಅಂಡ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ಒಂದು ಟೇಬಲ್ ಕೊಟ್ಟಿದ್ದಾರೆ. ಸೊ ಸಮ್ periodic trends observed in valence of elements, that is hydrides and oxides. So such periodic trends which occurs in the chemical behavior of the elements ಕೊಟ್ಟಿದ್ದಾರೆ ಇಲ್ಲಿ. ಹೈಡ್ರೈಡ್ ನ ಫಾರ್ಮುಲಾಸ್ ಇಲ್ಲಿ
ಇಲ್ಲಿ ಆಕ್ಸೈಡ್ ನ ಫಾರ್ಮುಲಾ. ಇಲ್ಲಿ ಫಸ್ಟ್ ಗ್ರೂಪ್, ಸೆಕೆಂಡ್ ಗ್ರೂಪ್ 13, 14, 15, 16, 17 ಗ್ರೂಪ್ ತನಕ ಕೊಟ್ಟಿದ್ದಾರೆ. ಟ್ರಾನ್ಸಿಷನ್ ಎಲಿಮೆಂಟ್ಸ್ ಗ್ರೂಪ್ ಕೊಟ್ಟಿಲ್ಲ. ದೆನ್ 18th ಗ್ರೂಪ್ ಕೊಟ್ಟಿಲ್ಲ. ಸೊ ಯಾವ ರೀತಿ ಹೈಡ್ರೈಡ್ಸ್ ಫಾರ್ಮೇಶನ್ ಆಗುತ್ತೆ ಹೈಡ್ರೋಜನ್ ಜೊತೆ ಕಂಬೈಂಡ್ ಆದಾಗ, ಯಾವ ರೀತಿ ಆಕ್ಸೈಡ್ಸ್ ಫಾರ್ಮೇಶನ್ ಆಗುತ್ತೆ ಆಕ್ಸಿಜನ್ ಜೊತೆ ಕಂಬೈಂಡ್ ಆದಾಗ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇನ್ನು ನೀವು ಹೈಡ್ರೈಡ್ಸ್ ನೋಡೋದಾದ್ರೆ ಫಸ್ಟ್ ಗ್ರೂಪು ಹೈಡ್ರೈಡ್ಸ್, ಲಿಥಿಯಂ ಹೈಡ್ರೈಡ್, ಸೋಡಿಯಂ ಹೈಡ್ರೈಡ್, ಪೊಟ್ಯಾಷಿಯಂ ಹೈಡ್ರೈಡ್ ಫಾರ್ಮೇಶನ್ ಆಗುತ್ತೆ. ಸೊ ಅದೇ ನಿಮಗೆ ಸೆಕೆಂಡ್ ಗ್ರೂಪು 2 ಹೈಡ್ರೋಜನ್ ಜೊತೆ ಕಂಬೈಂಡ್ ಆದಾಗ ಕ್ಯಾಲ್ಸಿಯಂ ಹೈಡ್ರೈಡ್. 13th ಗ್ರೂಪ್, ಸೊ ಅಲ್ಲಿ ನಿಮಗೆ B2H6, AlH3. ಸೊ ಈ ರೀತಿ ಹೈಡ್ರೈಡ್ಸ್ ಅಂದ್ರೆ ವೇಲೆನ್ಸಿ 3 ವೇಲೆನ್ಸಿ ಇರೋದ್ರಿಂದ 3 ಹೈಡ್ರೋಜನ್ ಅಥವಾ 3 ಹೈಡ್ರೋಜನ್ ಜೊತೆ ಕಂಬೈಂಡ್ ಆಗೋ ಕೆಪಾಸಿಟಿ ಇರುತ್ತೆ. 14th ಗ್ರೂಪ್ ಇನ್ 4 ವೇಲೆನ್ಸಿ ಆಗಿರೋದ್ರಿಂದ 4 ಹೈಡ್ರೋಜನ್ ಜೊತೆ ಕಂಬೈಂಡ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ಮೀಥೇನ್ ಆಗಿರ್ಬೋದು, ಸಿಲಿಕಾನ್ ಟೆಟ್ರಾ ಹೈಡ್ರೈಡ್ಸ್ ಆಗಿರ್ಬೋದು, ಈ ರೀತಿ 4 ಹೈಡ್ರೋಜನ್. 15th ಗ್ರೂಪ್ ಅಂತ ಬಂದಾಗ ಹೇಳಿದ್ನಲ್ಲ 3 ವೇಲೆನ್ಸಿ ಅಥವಾ 5 ವೇಲೆನ್ಸಿ ಇರುತ್ತೆ. ಇಲ್ಲಿ ನಿಮಗೆ ಹೈಡ್ರೋಜನ್ 3 ಹೈಡ್ರೋಜನ್ ಜೊತೆ ಕಂಬೈಂಡ್ ಆಗಿದೆ. NH3PH3 ಅಮೋನಿಯಾ. ಸೊ ಅಲ್ಲಿ NH3PH3 ASH3 ಈ ರೀತಿ 3 ಹೈಡ್ರೋಜನ್ ಜೊತೆ ಕಂಬೈಂಡ್ ಆಗಿದೆ. ಇನ್ನು 16th ಗ್ರೂಪ್ ಅಂತ ಬಂದಾಗ ಅದ್ರ ವೇಲೆನ್ಸಿ 2 ಆಗಿರುತ್ತೆ ಇಲ್ಲ 6 ಆಗಿರುತ್ತೆ ಅಂದಿದ್ದೆ. ಹಾಗಾಗಿ ಇಲ್ಲಿ ನಿಮಗೆ ಕಾಮನ್ ಆಗಿ 2 ಹೈಡ್ರೋಜನ್ ಜೊತೆ ಕಂಬೈನಿಂಗ್ ತೋರಿಸಿದ್ದಾರೆ. ಸೊ H2O, H2S, H2Se, H2STe ಈ ರೀತಿ. ಇನ್ನು 17th ಗ್ರೂಪ್ ಅಂತ ಬಂದಾಗ ವೇಲೆನ್ಸಿ 1 ಆಗಿರುತ್ತೆ ಇಲ್ಲಾಂದ್ರೆ 7 ಆಗಿರುತ್ತೆ ಅಂತ ಅಂದಿದ್ರೆ ಇಲ್ಲಿ 1 ಹೈಡ್ರೋಜನ್ ಜೊತೆ ಕಂಬೈನಿಂಗ್ ತೋರಿಸಿದ್ದಾರೆ. ಸೊ HF, HCl, HBr, H ಇಲ್ಲಿ ಪಾಸಿಟಿವ್ ಚಾರ್ಜ್ ಬರುತ್ತೆ ಹೈಡ್ರೋಜನ್ಗೆ. ಇಲ್ಲೂ ಅಷ್ಟೇ ಪಾಸಿಟಿವ್ ಚಾರ್ಜ್, ಇಲ್ಲಿ ನೆಗೆಟಿವ್ ಚಾರ್ಜ್ ಬರುತ್ತೆ ಹೈಡ್ರೋಜನ್ಗೆ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಹೈಡ್ರೋಜನ್ಗೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಇನ್ನು ಆಕ್ಸೈಡ್ ನ ಫಾರ್ಮುಲಾ ನೋಡೋದಾದ್ರೆ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಪರಾಕ್ಸೈಡ್ಸ್ ಫಾರ್ಮೇಶನ್ ಆಗುತ್ತೆ, ಸೂಪರ್ ಆಕ್ಸೈಡ್ಸ್. ಲಿಥಿಯಂ ನೋಡಿ ಪರಾಕ್ಸೈಡ್ಸ್ ಫಾರ್ಮೇಶನ್ ಆಗಿದೆ, ಸೋಡಿಯಂ ಪರಾಕ್ಸೈಡ್ಸ್ ಫಾರ್ಮೇಶನ್ ಆಗಿದೆ, ಬಟ್ ಪೊಟ್ಯಾಷಿಯಂ ಸೂಪರ್ ಆಕ್ಸೈಡ್ಸ್ ಫಾರ್ಮೇಶನ್ ಆಗಿದೆ. Li2O, Na2O, K2O ಈ ರೀತಿ. ಸೊ ಇನ್ನು ಮೆಗ್ನೀಷಿಯಂ ಅಂತ ಬಂದಾಗ ಮೆಗ್ನೀಷಿಯಂ ಆಕ್ಸೈಡ್, ಕ್ಯಾಲ್ಸಿಯಂ ಆಕ್ಸೈಡ್, ಸ್ಟ್ರಾನ್ಶಿಯಂ ಆಕ್ಸೈಡ್, ಬೇರಿಯಂ ಆಕ್ಸೈಡ್ಸ್ ಫಾರ್ಮೇಶನ್ ಆಗುತ್ತೆ. ಸೊ ಇನ್ನು ಇಲ್ಲಿ ನಿಮಗೆ ಬೇಸಿಕ್ ಆಕ್ಸೈಡ್ಸ್, ಇದು ಅಸಿಡಿಕ್ ಆಕ್ಸೈಡ್ಸ್ ಫಾರ್ಮೇಶನ್ ಆಗುತ್ತೆ ಅಂತ ಹೇಳ್ಬೋದು. 13th ಗ್ರೂಪ್ ಅಂತ ಬಂದಾಗ ಮೋಸ್ಟ್ ಆಗಿ ಇಲ್ಲಿ ನಿಮಗೆ ಆಂಫೋಟರಿಕ್ ಆಕ್ಸೈಡ್ಸ್ ಬೇಸಿಕ್ ಆಕ್ಸೈಡ್ ಆಗಿ ವರ್ಕ್ ಆಗುತ್ತೆ, ಅಸಿಡಿಕ್ ಆಕ್ಸೈಡ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ B2O3, Al2O3, Ga2O3 3 ಆಕ್ಸಿಜನ್ ಜೊತೆ ಕಂಬೈಂಡ್ ಆಗಿದೆ. ಇಲ್ಲಿ 14th ಗ್ರೂಪ್ ಅಲ್ಲಿ ನಿಮಗೆ 2 ಆಕ್ಸಿಜನ್ ಜೊತೆ ಕಂಬೈಂಡ್ ಆಗಿದೆ. 15th ಗ್ರೂಪ್ ಅಲ್ಲಿ ಹೇಳಿದ್ನಲ್ಲ 3 ಆಕ್ಸಿಜನ್ ಇಲ್ಲ 5 ಆಕ್ಸಿಜನ್, ಸಾರಿ 3 ಆಕ್ಸಿಜನ್ ಜೊತೆ ಇಲ್ಲಿ ಕಂಬೈಂಡ್ ಆಗಿದೆ. ಇನ್ನು 16th ಗ್ರೂಪ್ ಅಂತ ಬಂದಾಗ ಇಲ್ಲೂ ಅಷ್ಟೇ ನಿಮಗೆ 3 ಆಕ್ಸಿಜನ್ ಜೊತೆ ಕಂಬೈಂಡ್ ಆಗಿದೆ. ಇನ್ನು 17th ಗ್ರೂಪ್ ಅಲ್ಲಿ 7 ಆಕ್ಸಿಜನ್ ಜೊತೆ ಕಂಬೈಂಡ್ ಆಗಿದೆ ಅಂತ ಹೇಳ್ಬೋದು. 17th ಗ್ರೂಪ್ ಅಲ್ಲಿ ನಿಮಗೆ ಆಕ್ಸಿಜನ್ಗೆ ಪ್ಲಸ್ ಚಾರ್ಜ್ ಬರುತ್ತೆ. ಇನ್ನು ಉಳಿದಿರೋ ಎಲ್ಲಾ ಗ್ರೂಪ್ ಎಲಿಮೆಂಟ್ಸಿಗೂ ಆಕ್ಸಿಜನ್ಗೆ ನೆಗೆಟಿವ್ ಚಾರ್ಜ್ ಇರುತ್ತೆ ಅಂತ ಹೇಳ್ಬೋದು. ಸೊ ಇದು properties, chemical properties. So combining capacity with hydrogen, combining capacity with oxygen anta helbodu. So ide riti there are many elements which exhibit variable valence. This is particularly characteristic of transition elements and actinoids. So ಇಲ್ಲಿ ನಿಮಗೆ ಗ್ರೂಪ್ ರೆಪ್ರೆಸೆಂಟೇಟಿವ್ ಎಲಿಮೆಂಟ್ಸ್ ಅಂತ ಅಂದಾಗ ವೇಲೆನ್ಸಿ ಏನಾಗಿರುತ್ತೆ ಅಂದಿದೆ ಔಟಮೋಸ್ಟ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೋ ಅಷ್ಟು, ಅಥವಾ 8 ಮೈನಸ್ ಔಟಮೋಸ್ಟ್ ಎಲೆಕ್ಟ್ರಾನ್ಸ್ ಮಾಡಿದಾಗ ಎಷ್ಟು ಬರುತ್ತೋ ಅಷ್ಟು ಅಂತ ಅಂದಿದ್ದೆ. ಅದೇ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಬಂದಾಗ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ, ಇಷ್ಟೇ ಅಂತ ಹೇಳಕ್ಕಾಗಲ್ಲ. ಮ್ಯಾಂಗನೀಸ್ಗೆ +5 ತನಕನೂ ಬರುತ್ತೆ. ಸೊ ಈ ರೀತಿ ನಿಮಗೆ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಬರೋದ್ರಿಂದ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಇವನ್ ಆಕ್ಟಿನಾಯ್ಡ್ಸ್ಗೂ ಅಷ್ಟೇ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ. ಇನ್ನು ನೆಕ್ಸ್ಟ್ ಅನಾಮಲಸ್ ಪ್ರಾಪರ್ಟೀಸ್ ಆಫ್ ಸೆಕೆಂಡ್ ಪೀರಿಯಡ್ ಎಲಿಮೆಂಟ್ಸ್ ಅಂದ್ರೆ ಡಯಾಗನಲ್ ರಿಲೇಶನ್ಶಿಪ್ ಪ್ರಾಪರ್ಟೀಸ್ ಬರುತ್ತೆ. ಇದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ. ಥ್ಯಾಂಕ್ ಯು.